ಯುದ್ಧಕ್ಕೆ ರೆಡಿ ಇದೀವಿ ಅಂತ ಹೇಳಿದ್ರು. ಈಗ ಚಂದ್ರಚೂಡ್ ಅವರೊಂದು ಕ್ಲಾರಿಟಿ ಕೊಟ್ಟರು ಪೈರಸಿ ಬಗ್ಗೆ ಅಂತ. ಸೊ ಅದೊಂದು ಸ್ಟೇಟ್ಮೆಂಟ್ ಕೊಡ್ಬೋದಿತ್ತು. ಆಮೇಲೆ ಇಲ್ಲಿ 3 ಆಂಗಲ್ ಬರುತ್ತೆ, ಒಂದ್ ಆಂಗಲ್ ಅಲ್ಲ 3 ಆಂಗಲ್ ಬರುತ್ತೆ. 25ಕ್ಕೆ ಇನ್ನೊಂದು ಸಿನಿಮಾ ರಿಲೀಸ್ ಆಗ್ತಿದೆ ಆಯ್ತಾ. ಸೊ ಅವ್ರಿಗೆ ಹೇಳಿರ್ಬೋದು, ನಮಗೆ ಸ್ಟಾರ್ಟಿಂಗ್ ಅನಿಸ್ಲಿಲ್ಲ, ಅವ್ರಿಗೆ ಹೇಳಿರ್ಬೋದು ಅಥವಾ ನಮ್ಗೆ ಹೇಳಿರ್ಬೋದು, ಈ ತರ ಎಲ್ಲ ಕನ್ಫ್ಯೂಷನ್ ಇರುತ್ತೆ. ಸೊ ಇದನ್ನ ಯೋಚನೆ ಮಾಡಿ ಅವರು ಒಂದು ಉನ್ನತ ಸ್ಥಾನದಲ್ಲಿ ಇರ್ತಕ್ಕಂಥವ್ರು, ಒಬ್ರು ಸ್ಟಾರ್, ತುಂಬಾ ಯೋಚನೆ ಮಾಡಿ ತೂಕವಾಗಿ ಮಾತಾಡ್ತಕ್ಕಂಥ ವ್ಯಕ್ತಿ. ಸೊ ಸ್ವಲ್ಪ ಎಲ್ಲೋ ಒಂದ್ ಕಡೆ ಈ ರೀತಿ ಹೇಳಿಕೆ ಕೊಟ್ಟಿದ್ದು ಎಲ್ಲೋ ಒಂದ್ ಕಡೆ ಅವ್ರ ಫ್ಯಾನ್ಸ್ಗೆ ಇನ್ನೂ 100 ಹೆಜ್ಜೆ ಮುಂದೆ ಹೋಗೋತರ ಅಂತ ಅನ್ಸುತ್ತೆ. ಅವರೇ ನಮ್ಮ ಬಾಸೇ ಈ ತರ ಹೇಳಿದ್ರು ಅಂದ್ರೆ ಹೇ ನುಗ್ಗ ನಡೆಯೋ ಈಗ ಸುದೀಪ್ ಅಣ್ಣ ಅಷ್ಟೇ ಗೊತ್ತು. ಈಗ ಸುದೀಪ್ ಅಣ್ಣ ಮನಸ್ಸಲ್ಲಿ ಏನೋ ಬೇರೆ ಅರ್ಥದಲ್ಲಿ ಏನೋ ಹೇಳಿದ್ರೆ ಅದನ್ನ ಫ್ಯಾನ್ಸ್ ಗಳು ತಿಳ್ಕೊಳ್ಳೋ ರೀತಿ ರಿವಾಜ್ಗಳೇ ಬೇರೆ. ಹೌದು, ಓಕೆನಾ. ಈಗ ಸುದೀಪ್ ಅಣ್ಣ ಹೇಳಿದ್ದಾರೆ, ಸುದೀಪ್ ನಮ್ ಬಾಸ್ ಹೇಳೋರು ಗುರು ನುಗ್ಗುಬೂಡ. ಇವ್ರು ಒಂದ್ ಹೇಳಿದ್ರೆ 100 ಹೆಜ್ಜೆ ಮುಂದೆ ಹೋಗ್ತಾರೆ ಫ್ಯಾನ್ಸ್. ಅಂದ್ರೆ ಟಾರ್ಗೆಟ್ ಇಟ್ಕೊಂಡಿರ್ತಾರೆ, ಇಲ್ಲ ಇವ್ರಿಗೆ ಹೇಳೋದು ನಮ್ ಬಾಸು, ಇವ್ರಿಗೆ ಹೇಳೋದು ಅಂತ ಅವರೇ ಫಿಕ್ಸ್ ಮಾಡ್ಕೊಂಡಿರ್ತಾರೆ. ಈಗ ಸುದೀಪ್ ಅಣ್ಣ ಫ್ಯಾನ್ಸ್ ಗಳನ್ನೆಲ್ಲ ಹೊರತುಪಡಿಸಿ ನೋಡೋದಾದ್ರೆ ವಿಜಯಲಕ್ಷ್ಮಿ ಅವರು ಕೂಡ ಈಗ ದಾವಣಗೆರೆಯಲ್ಲಿ ಒಂದು ವೇದಿಕೆ ಮೇಲೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಓಕೆನಾ, ಯಾವ್ದಕ್ಕೂ ತಲೆ ಕೆಡಿಸ್ಕೊಳ್ಬೇಡಿ, ಕೆಲವೊಂದಿಷ್ಟು ವ್ಯಕ್ತಿಗಳು ಹೇಳಿಕೆಗಳನ್ನ ಕೊಡ್ತಾರೆ, ಅದಕ್ಕೆ ನೀವು ತಲೆ ಕೆಡಿಸ್ಕೊಳ್ಬೇಡಿ, ನಾನು ಕೂಡ ತಲೆ ಕೆಡಿಸ್ಕೊಳ್ಳ ಅಂತ ಸೇಮ್ ನಿಮ್ಮ ದರ್ಶನ್ ಡಿ ಬಾಸ್ ಅವರ ಸ್ಟೈಲ್ ನಲ್ಲೇ ಒಂದು ಡೈಲಾಗ್ ಕೂಡ ಹೊಡಿತಾರೆ. ದರ್ಶನ್ ಅವ್ರನ್ನ ದರ್ಶನ್ ಅವರ ನಮ್ಮ ಸಾಹಿತ್ಯ ಮೇಡಮ್ ಅವರೇ ಕೇಳೋಣ. ಮೇಡಮ್ ಅವರೇ ತಾವು ಜರ್ನಲಿಸ್ಟ್ ಆಗಿ ನಿಮ್ಗೆ ಗೊತ್ತಿಲ್ವಾ ಯಾರ್ಯಾರು ಮಾತಾಡಿದ್ದಾರೆ? ಗೊತ್ತಿಲ್ವಾ? ಅದು ಹೈಲೈಟ್ ಆಗುತ್ತೆ. ತುಂಬಾ ಜನ ಮಾತಾಡಿದ್ರೆ ಹೆಸರು ಲಿಸ್ಟೇ ಕೊಡಕ್ಕಾಗಲ್ಲ. ನಿಮಿಷ, ಈಗ ನಮ್ಮ ವಿರೋಧಿಗಳು ದರ್ಶನ್ ಅವ್ರನ್ನ ತುಂಬಾ ಜನ ಏನೇನೋ ಮಾತಾಡ್ತಾ ಇದಾರೆ, ನಾವು ನೊಂದ್ಕೊಳ್ಳಲ್ಲ, ಬೇಜಾರು ಮಾಡ್ಕೊಳ್ಳೋದು ಹೇಳಿದ್ದಾರೆ. ಇದನ್ನ ಅಷ್ಟು ಕಿಚ್ಚಾಗೆ ಹೇಳಿದ್ರು ಅಂತ ಹೇಳಿದ್ರಲ್ಲ, ಇದನ್ನ ತುಂಬಾ ಜನಕ್ಕೆ ಅನ್ವಯ ಆಗುತ್ತೆ. ತುಂಬಾ ಜನಕ್ಕೆ ಅನ್ವಯ ಆಗುತ್ತೆ, ತುಂಬಾ ಜನಕ್ಕೆ ಅನ್ವಯ ಆಗುತ್ತೆ. ಮುಂಚೆ ಇದ್ದವರು, ಅವ್ರ ಜೊತೆಲಿ ಇದ್ದಂಥವ್ರು, ಅವ್ರು ಯಾವಾಗ ಈ ಪರಿಸ್ಥಿತಿಗೆ ಹೋದ್ರು ಆ ಟೈಮಲ್ಲಿ ಅವ್ರ ಜೊತೆಲಿ ಇದ್ದಂಥವ್ರೆ. ಸೊ ಏನಾದ್ರು ಬೈಟ್ ಕೇಳಿದ್ರೆ ನುಗ್ಸ್ಕೊಂಡು ಹೋಗೋದು, ಅಥವಾ ಏನಾದ್ರು ಸ್ಟೇಟ್ಮೆಂಟ್ಗಳಲ್ಲಿ ಹಿಂಗ್ ಮಾಡ್ತಾ ಇದ್ರು, ನಾನು ಈ ತರ ಎಲ್ಲ ಹೇಳಿಕೆ ಕೊಡೋದು. ತುಂಬಾ ಜನ ಪ್ರೊಡ್ಯೂಸರ್ಗಳು ಮಾಡಿದ್ರೆ ಹೇಳಿಕೆ ಕೊಟ್ಟಿದ್ದಾರೆ, ನಟರು ಹೇಳಿಕೆ ಕೊಟ್ಟಿದ್ದಾರೆ. ಅವರು ಪ್ರಚಾರಕ್ಕೆ ದರ್ಶನ್ ಬೇಕು, ದರ್ಶನ್ ಬಾಯ್ ನಮ್ಮ ಅಣ್ಣ, ನಮ್ಮ ಅಣ್ಣ ನಮ್ಗೆ ಬಂದ ತಕ್ಷಣನೇ ಅಣ್ಣ ನಮ್ದೊಂದು ಸಿನಿಮಾ ಇದೆ ಅಣ್ಣ ಪ್ರಚಾರ ಮಾಡ್ಕೊಡಿ ಅಂತಿದ್ದಂಗೆನೆ ಬಂದ್ಬಿಟ್ರು. ನಮ್ಮ ಅಣ್ಣ ಸಪೋರ್ಟ್ ಮಾಡಿದ್ರು ಅಂತ ಎಲ್ಲ ಸಪೋರ್ಟ್ ತಗೊಂಡಿದ್ದವರು ಅವ್ರ ಸಿನಿಮಾ ಯಾರು ಬಂದು ಪ್ರಚಾರ ಕೊಡ್ಲಿಲ್ಲ, ಇದನ್ನೆಲ್ಲ ಮಾಡ್ಲಿಲ್ಲ, ಮತ್ತೆ ಅವ್ರ ವಿರುದ್ಧನೇ ಹೇಳಿಕೆ ಕೊಡುವಂತ ಕೆಲಸ ಮಾಡಿದ್ರು. ಅಂತವ್ರಿಗೆಲ್ಲ ಸೇರಿ ಹೇಳಿರ್ಬೋದು. ನೀವ್ ಯಾಕೆ ಇವ್ರೊಬ್ರಿಗೆ ಹೇಳಿದ್ರು ಅಂತ ಮೇಡಮ್? ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದಾರೆ, ಇವ್ರಿಗೆ ಕೊಡ್ತಾ ಇದ್ದಾರೆ ಅಂತ ಭಾವಿಸ್ಕೊಂತಾ ಇರೋರು ಯಾರು? ಭಾವಿಸ್ಕೊತಾ ಇರೋದಲ್ಲ, ಈ ಟೈಮ್ ಅಲ್ಲಿ ಹೇಳಿಕೆ ಕೊಡೋ ಅವಶ್ಯಕತೆ ಮುಂಚೆನೇ ಸುದೀಪ್ ಅವ್ರ ಬಗ್ಗೆ ಅಂತ ಬಂದಾಗ ಮುರಳಿ ಮಾತಲ್ಲಿ ಫಸ್ಟ್ ಸುದೀಪ್ ಅಣ್ಣ ಹೇಳಿರೋದು ಮೇಡಮ್ ಅವರೇ. ಫಸ್ಟ್ ಸುದೀಪ್ ಅಣ್ಣ ಹೇಳಿದಾಗ ಈಗ ಚಕ್ರವರ್ತಿ ಚಂದ್ರಚೂಡ್ ಅವರು ಬಂದು ಲೈವ್ ಬಂದು ನೋಡ್ರಪ್ಪ ಇದು ಪೈರಸಿ ವಿಚಾರವಾಗಿ ಮಾತಾಡಿದ್ದು. ಇವಾಗ ಸುದೀಪ್ ಅವ್ರು ಏನ್ ಹೇಳಿದ್ರು, ನೀವ್ ಹೇಳಿದ್ರೆ ವಿಜಯಲಕ್ಷ್ಮಿ ಅವರು ದರ್ಶನ್ ಅಭಿಮಾನಿಗಳಿಗೆ ಸಂದೇಶ ಕೊಟ್ರು ಅಂತ ಹೇಳ್ತಾ ಇದ್ದಾರೆ. ಅದೇ ಸಂದೇಶನ ಕಿಚ್ಚ ಸುದೀಪ್ ಅವರು ಕೊಟ್ಟಿರ್ಬೋದಲ್ಲ ಅವ್ರ ಅಭಿಮಾನಿಗಳಿಗೆ. ಮೆನ್ಷನ್ ಮಾಡಿಲ್ವಲ್ಲ ವಿಜಯಕ್ಕ ಅಂತ ಬಂದಾಗ ಅವರು ಮೀಡಿಯಾಗಳಲ್ಲಿ ಕಾಣಿಸ್ಕೊಂತಾ ಇರೋದು ಇತ್ತೀಚಿನ ದಿನಮಾನಗಳಲ್ಲಿ. ಸುದೀಪ್ ಅಣ್ಣ ಅಂತ ಬಂದಾಗ ಅವರು ಮೀಡಿಯಾ ಬಿಟ್ಟಾಕಿ ಯಾವುದೇ ಒಂದು ಮಾತು ಯಾವುದೇ ಒಂದು ಜಾಗದಲ್ಲಾದ್ರೂ ಮಾತಾಡ್ಬೇಕಾದ್ರೆ 100 ಸರಿ ಯೋಚನೆ ಮಾಡ್ತಾರೆ, ಇದು ಏನ್ ಆಗ್ಬಹುದು ಏನ್ ಬಿಡ್ಬಹುದು ಅಂತ ಅಂದ್ಬಿಟ್ಟು. ಸುದೀಪ್ ಅಣ್ಣ ಮಾತಾಡಿದಾಗ ಅಂದ್ರೆ ಸುದೀಪ್ ಅಣ್ಣ ವಿಜಯಕ್ಕಂಗಿಂತ ದೊಡ್ಡವರು, ಏಜಲ್ಲೂ ದೊಡ್ಡವರು, ಬುದ್ಧಿವಂತಿಕೆಯಲ್ಲೂ ದೊಡ್ಡವರು. ಸೊ ಹಂಗಿದ್ದಾಗ ಒಂದು ತಂಗಿ ಸ್ಥಾನದಲ್ಲಿ ಇರುವಂತವ್ರು ಯಾರು? ವಿಜಯಕ್ಕ. ಸೊ ಹಂಗಿದ್ದಾಗ ಸುದೀಪ್ ಅಣ್ಣ ಮೆನ್ಷನ್ ಮಾಡ್ಬೇಕಾಗಿತ್ತು ಏನಂತ, ನೋಡ್ರಪ್ಪ ಈ ತರ ಪೈರಸಿ ಒಂದು ಸಿನಿಮಾಗ್ ಮಾತ್ರ ಅಲ್ರಯ್ಯ, ಎಲ್ಲಾ ಸಿನಿಮಾಗಳಿಗೂ ಪೈರಸಿ ಆಗ್ತಾ ಇದೆ, ಎಲ್ಲಾ ಸಿನಿಮಾಗಳಿಗೂ ವಿರುದ್ಧವಾಗೂ ಕೂಡ ಅಂದ್ರೆ ನಮ್ಮ ಕನ್ನಡ ಸಿನಿಮಾ ರಂಗ ಅನ್ನೋದು ಕ್ಷೀಣಿಸ್ತಾ ಬರ್ತಾ ಇದೆ. ಎಲ್ಲೋ ಒಂದ್ ಕಡೆಗೆ ಬರೀ ಸ್ಟಾರ್ ನಟರುಗಳಿಗೆ ಮಾತ್ರ ತುಂಬುವಂತ ಥಿಯೇಟರ್ಗಳು ಎಲ್ಲ ಒಂದ್ ಕಡೆ ಹೊಸೊಬ್ರುಗಳಿಗೆ ಅವಕಾಶಗಳೇ ಸಿಗ್ತಾ ಇಲ್ಲ, ಥಿಯೇಟರ್ಗಳೇ ಕೊಡ್ತಾ ಇಲ್ಲ, ಡಿಸ್ಟ್ರಿಬ್ಯೂಟರ್ಸ್ ಬರ್ತಾನೆ ಇಲ್ಲ. ಸೊ ಹಿಂಗೆಲ್ಲ ಇದೆಯಪ್ಪ. ಹಾಗಾಗಿ ಪೈರಸಿ ವಿರುದ್ಧವಾಗಿ ನಾವೆಲ್ಲರೂ ನಿಂತ್ಕೋಬೇಕು, ತೊಡೆ ತಟ್ಟಣ. ಆ ತರ ಒಂದು ಪಡೆ ಇದೆ, ಆ ಪಡೆನ ನಾವೇ ಎಲ್ಲ ಮುರಿದಾಕೋಣ. ಇಲ್ಲಿ ಫ್ಯಾನ್ಸ್ ವಾರ್ಗಳು ಬೇಡ, ಇನ್ನೊಂದು ಮತ್ತೊಂದು ಅಂತ ಅಂದಿದ್ರೆ
ಅವತ್ತಿಗಿತ್ತು ಗೊತ್ತಾ? ಆ ಒಂದು ಚರ್ಚೆನೂ ಬರ್ತಾ ಇರ್ಲಿಲ್ಲ, ಫ್ಯಾನ್ಸ್ ವಾರ್ಗಳು ಕ್ರಿಯೇಟ್ ಆಗ್ತಾ ಇರ್ಲಿಲ್ಲ. ಮತ್ತೆ ಸುದೀಪ್ ಅಣ್ಣ ಇನ್ನೊಂದು ಮೆನ್ಷನ್ ಮಾಡ್ತಾರೆ ಮೇಡಮ್ ನವ್ರೆ, ಇಷ್ಟು ದಿನ ನಿಮ್ಮೇಲ್ ಕಲ್ ಬಿತ್ತು, ನಿಮ್ಮೇಲೆ ಇನ್ನೊಂದಾಯ್ತು ಮತ್ತೊಂದಾಯ್ತು, ನಾನು ಇಷ್ಟು ದಿನ ಅಂದ್ರೆ ನನ್ನ ಮಾತಿಗೋಸ್ಕರ ಕಾಯ್ತಾ ಇದ್ರಿ ನೀವುನು. ಈ ಮಾತುಗಳಿದೆ ನೋಡಿ, ಕಲ್ತೂರಾಟನ ಯಾರೋ ಪೈರೇಸಿ ಮಾಡೋನು ಮಾಡಲ್ಲ ಮೇಡಮ್ ನವ್ರೆ, ಅವನು ಕಳ್ಳ, ಪೈರೇಸಿ ಮಾಡ್ತಕ್ಕಂಥವನು ಕಳ್ಳನ್ ಮಗ ಅವನು. ಅವನ್ಗೆ ಅಂದ್ರೆ ಅವ್ನಿಗೆ ಇರೋದಕ್ಕೆ ಯೋಗ್ಯತೆ ಇಲ್ಲದೆ ಇರೋನು ಪ್ರಪಂಚದಲ್ಲಿ. ಒಂದು ಸಿನಿಮಾನಾಗ್ಲಿ ಏನೇ ಆಗ್ಲಿ ಪೈರೇಸಿ ಮಾಡ್ತಾ ಇದ್ದಾನೆ ಅಂದ್ರೆ ಅವನು ಇರೋದಕ್ಕೆ ಅನರ್ಹನು. ಆ ಅನರ್ಹನ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಸುದೀಪ್ ಅಣ್ಣ ಇನ್ನು ರಾಯಲ್ ಆಗಿ ಮಾತಾಡ್ಬೋದಾಗಿತ್ತು, ಇನ್ನು ಘನಗಾಂಭೀರ್ಯತೆ ಅಂತ ಮಾತಾಡಿದಿದ್ರೆ. ಈಗ ನಾವೆಲ್ಲ ಅಂದ್ಕೊಂಡಿದ್ದೇನ್ ಗೊತ್ತಾ, ನನ್ನ ಫ್ರೆಂಡ್ ಸರ್ಕಲ್ ಅಲ್ಲೇ ಸುಮಾರು ಜನ ಸುದೀಪ್ ಅಣ್ಣನ ಫ್ಯಾನ್ಸ್ ಗಳಿದ್ದಾರೆ. ಸೊ ಸುದೀಪ್ ಅಣ್ಣನ ಫ್ಯಾನ್ಸ್ ಗಳೆಲ್ಲ ಸೇರ್ಕೊಂಡು ನಾವು ಅಂದ್ರೆ ಡೆವಿಲ್ ಸಿನಿಮಾಗೆ ಬಂದ್ರು, ನಾವೆಲ್ಲ ಜೊತೆಗೆ ಫಸ್ಟ್ ಶೋಗೆ ಹೋದ್ವಿ. ಸೊ ಅದೇ ತರದಲ್ಲೇ ಮಾರ್ಕ್ ಸಿನಿಮಾ ಬರ್ತಾ ಇದೆಯಪ್ಪ 25ನೇ ತಾರೀಕು, ನಾವು ಕೂಡ ಅದೇ ರೀತಿ ಫ್ಯಾನ್ಸ್ ಗಳು ಸೇರಿ ಹೋಗೋಣ ಅಂತ ಅನ್ಕೊಂಡು ನಿಂತ್ಕೊಂಡಿದ್ದಂತವ್ರು ನಾವು. ಸೊ ಈ ಸಮಯದಲ್ಲಿ ಈ ಒಂದು ಸಿಚುವೇಶನ್ ಅಲ್ಲಿ ಪ್ರತಿ ಬಾರಿ ಸುದೀಪ್ ಅಣ್ಣನ ಸಿನಿಮಾ ರಿಲೀಸ್ ಅಂದ್ರೆ ಆಗೋ ಮೂಮೆಂಟ್ ಅಲ್ಲಿ ಹೋದ್ ಸರಿ ಬಂತು ಬಾಸಿಸಂ ಕಾಲ ಮುಗಿತು, ಮಾಸಿಸಂ ಕಾಲ ಅಂತ ಸ್ಟಾರ್ಟ್ ಆಯ್ತು. ಪ್ರತಿ ಬಾರಿ ಏನೋ ಅದು ಏನಾದ್ರೂ ಇರ್ಲಿ ವೈಯಕ್ತಿಕ ವಿಚಾರ, ಸಿನಿಮಾ ರಿಲೀಸ್ ಟೈಮ್ ನಲ್ಲಿ ಯಾಕೆ ಮಾತನಾಡೋಣ